ಕಳೆದ ವರ್ಷ ಬಹಳ ದೊಡ್ಡ ಕನಸನ್ನು ಹೊತ್ತುಕೊಂಡು ಈ ವಿದ್ಯಾಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ವಿ. ಇವತ್ತಿನ ವರ್ತಮಾನದ ಯುವ ಸಮುದಾಯಕ್ಕೆ ಅತ್ಯಾಧುನಿಕವಾಗಿರುವಂತಹ ಒಳ್ಳೆಯ ಶಿಕ್ಷಣದ ಜೊತೆಗೆ ಶ್ರೇಷ್ಠವಾಗಿರುವಂತಹ ಭಾರತೀಯ ಪರಂಪರೆಯ ಪರಿಚಯವನ್ನು ಕೂಡ ಮಾಡಿಕೊಡಬೇಕು. ಸಹಸ್ರಾರು ದಾರ್ಶನಿಕರು, ಋಷಿಮುನಿಗಳು, ಲಕ್ಷಾಂತರ ತ್ಯಾಗಿಗಳು, ಬಲಿದಾನಿಗಳು ಕಟ್ಟಿರುವಂತಹ ಈ ದೇಶದ ಈ ಸಂಸ್ಕೃತಿಯ ಪರಿಚಯವನ್ನು ಮಾಡುವುದರ ಜೊತೆಗೆ ಶಿಕ್ಷಣವನ್ನು ಕೊಡಬೇಕನ್ನುವಂತಹ ಒಂದು ಉದಾತ್ತ ಕಲ್ಪನೆಯೊಂದಿಗೆ ಈ ರಾಜೇಶ್ವರಿ ವಿದ್ಯಾಸಂಸ್ಥೆಯನ್ನು ನಾವು ಎಲ್ಲ ಹಿರಿಯರ ಆಶೀರ್ವಾದ ಸಹಕಾರಗಳ ಜೊತೆಗೆ ಮತ್ತು ತಮ್ಮೆಲ್ಲರ ಆಶೀರ್ವಾದ ಸಹಕಾರಗಳ ಜೊತೆಗೆ ಕಳೆದ ವರ್ಷ ನಾವು ಪ್ರಾರಂಭ ಮಾಡಿದ್ವಿ. ನಿಮಗೆಲ್ಲರಿಗೂ ಗೊತ್ತಿದೆ, ಕಳೆದ ವರ್ಷ ಹತ್ತಿರ 400ರಷ್ಟು ವಿದ್ಯಾರ್ಥಿಗಳು ನಮ್ಮ ವಿದ್ಯಾಸಂಸ್ಥೆಗೆ ಸೇರ್ಪಡೆಯಾದರು. ಈ ವರ್ಷ ಕೂಡ ಸುಮಾರು 460ರಷ್ಟು ಹೊಸ ವಿದ್ಯಾರ್ಥಿಗಳು ಈ ವಿದ್ಯಾಸಂಸ್ಥೆಗೆ ಸೇರ್ಪಡೆಯಾದರು ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಆಗ್ತಾ ಇದೆ. ಈ ಸಂಸ್ಥೆಯನ್ನು ಇಲ್ಲಿ ಪ್ರಾರಂಭ ಮಾಡುವಾಗ ನಮ್ಮಲ್ಲಿ ಮತ್ತು ನಮ್ಮ ಹಿತೈಷಿಗಳಲ್ಲಿ ಎಲ್ಲರಲ್ಲೂ ಕೂಡ ಬಹಳ ದೊಡ್ಡ ಆತಂಕ ಇತ್ತು. ಈ ರೀತಿಯ ಒಂದು ಗ್ರಾಮೀಣ ಭಾಗದಲ್ಲಿ ಕಾರ್ಕಳ ಬಸ್ ಸ್ಟ್ಯಾಂಡಿಂದ ಸುಮಾರು 7 ಕಿಲೋಮೀಟ್ರ್ ಇದೆ. ಕಾರ್ಕಳ ಮಂಗಳೂರು ಹೈವೇಯಿಂದ ಸುಮಾರು 4 ಕಿಲೋಮೀಟ್ರ್ಗಳಷ್ಟು ದೂರ ಇದೆ. ಅಕ್ಕಪಕ್ಕ ಪೂರ್ತಿ ಕಾಡುಗಳೇ ಇದೆ. ಇದರ ಮಧ್ಯೆ ಈ ದೇವಿ ಪ್ರಸಾದ್ ಈ ಥರದ ಒಂದು ದೊಡ್ಡ ಸಂಸ್ಥೆಯನ್ನು ಪ್ರಾರಂಭ ಮಾಡಲಿಕ್ಕೆ ಹೊರಟಿದ್ದಾನೆ. ಕೋಟ್ಯಾಂತರ ರೂಪಾಯಿ ಸಾಲವನ್ನು ಮಾಡಿ ಮತ್ತೆ ಮೈ ಮೇಲೆ ಇನ್ನೊಂದು ತೊಂದರೆಯನ್ನು ತಂದುಕೊಳ್ತಾನೋ ಏನೋ ಅನ್ನುವಂತಹ ಭಯ ನನಗಿಂತ ಹೆಚ್ಚು ನನ್ನ ಎಲ್ಲ ವೆಲ್ವಿಷರ್ಸ್ಗೆ ಮತ್ತು ನನ್ನ ಸ್ನೇಹಿತರಿಗೆ ಕಾಡಿತ್ತು ಅಂತ ಉಲ್ಲೇಖ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಆದರೆ ನನ್ನಲ್ಲಿ ಒಂದು ಸಣ್ಣ ಆತ್ಮವಿಶ್ವಾಸ ಆಯಿತು. ಭಗವಂತನ ಅನುಗ್ರಹ ಮತ್ತು ಕಳೆದ ಒಂದು 25-30 ವರ್ಷಗಳಲ್ಲಿ ನಾನು ಸಮಾಜದ ನಡುವೆ ಕೆಲಸ ಮಾಡ್ತಾ ಗಳಿಸಿರುವಂತಹ ಪ್ರೀತಿ ಮತ್ತು ವಿಶ್ವಾಸಗಳ ಮುಖಾಂತರ ಈ ವಿದ್ಯಾಸಂಸ್ಥೆಗೆ ಮಕ್ಕಳು ಬರ್ಬೋದು ಅನ್ನುವಂತಹ ಒಂದು ಏಕೈಕ ವಿಶ್ವಾಸದೊಂದಿಗೆ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದೆ. ಸಂಸ್ಥೆಯ ತುಂಬ ದುಡ್ಡು ಬೇಕಾಗಿತ್ತು. ಸಂಸ್ಥೆಗೆ ಭೂಮಿ ಪೂಜೆ ಮಾಡುವ ದಿವಸನೇ ನನ್ನ ಒಂದು ಕಾಲದ ನನ್ನ ಕೊಲೀಗ್ ಅಂತ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತದೆ. ನನ್ನ ಮಾರ್ಗದರ್ಶಕರು, ನನ್ನ ಒಂದು ರೀತಿ ಹಿರಿಯ ಸಹೋದರನ ಥರ ಇರುವಂತಹ ಡಾಕ್ಟರ್ ಸುಧಾಕರ್ ಶೆಟ್ಟಿಯವರು 10 ಲಕ್ಷ ರೂಪಾಯಿಯ ಒಂದು ದೊಡ್ಡ ಮೊಬಲಗನ್ನು ನನಗೆ ಕೊಟ್ಟರು. ಅದು ಬಹಳ ದೊಡ್ಡ ಆಶೀರ್ವಾದ ಪೂರ್ವಕವಾಗಿ ಅದು ನನಗೆ ಸಿಕ್ಕಿತು. ಅದರ ನಂತರ ಶ್ರೀಪತಿ ಭಟ್ರಂಥವರು, SKFನ ರಾಮಕೃಷ್ಣಾಚಾರ್ಯರಂಥವರು, ಡಾಕ್ಟರ್ ಮೋಹನ್ ಆಳ್ವರಂಥವರು ಅನೇಕ ಜನ ನನಗೆ ಕೆಲಸವನ್ನು ಕೊಡೋದರ ಮುಖಾಂತರ, ಆಶೀರ್ವಾದವನ್ನು ಕೊಡೋದರ ಮುಖಾಂತರ ಈ ರೀತಿಯ ಒಂದು ಭವ್ಯ ಒಂದು ವಿದ್ಯಾಸಂಸ್ಥೆ ಎದ್ದು ನಿಲ್ಲಲಿಕ್ಕೆ ಸಹಕಾರ ಮಾಡಿದ್ದಾರೆ. ಜೊತೆಗೆ ನಮ್ಮ ಹಿರಿಯಣ್ಣನ ಥರ ಇರುವಂಥ ಅವರ ಶ್ರೀಮತಿಯವರು ನನ್ನ ಹತ್ತಿರದ ಸಂಬಂಧಿಕರು, ಇಂದ್ರಾಳಿ ಜಯಕರ್ ಶೆಟ್ಟಿಯವರು. ನಾವು ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಪ್ರಯತ್ನ ಮಾಡಿ ಕೊನೆಗೆ ನಾನು, ಉಮೇಶ್ ರಾವ್ ಅವರು ನಮ್ಮ ಚಾರ್ಟರ್ಡ್ ಅಕೌಂಟೆಂಟ್ ಇಲ್ಲಿ ಉಪಸ್ಥಿತರಿದ್ದಾರೆ. ಕೊನೆಗೆ ನಾವು ಹೋಗಿರುವಂಥದ್ದು ಇಂದ್ರಾಳಿ ಜಯಕರ್ ಶೆಟ್ಟಿಯವರ ಹತ್ರ. ನನಗೂ ಅವರಿಗೂ ಅಲ್ಲಿವರೆಗೆ ತುಂಬ ಪರಿಚಯ ಇರಲಿಲ್ಲ. ನಾನು ಅಮರನಾಥ್ ಶೆಟ್ಟಿಯವರ ಅಳಿಯ ಮೋಹನ್ ಆಳುವವರ ಜೊತೆಗೆ ಒಂದಷ್ಟು ವರ್ಷ ನಾನು ಕೆಲಸ ಮಾಡಿದ್ದೇನೆ ಅನ್ನುವಂಥ ಇಷ್ಟೇ ಪರಿಚಯ ಮಾಡಿದ್ದು ಅವರಿಗೆ. ನಾನು ಏಕಾಏಕಿ ನನಗೆ ಸುಮಾರು 10 ಕೋಟಿ ರೂಪಾಯಿಗಳಷ್ಟು ದೊಡ್ಡ ಮೊತ್ತದ ಒಂದು ಸಾಲವನ್ನು ಕೊಟ್ಟು ಈ ಒಂದು ವಿದ್ಯಾಸಂಸ್ಥೆ ಇವತ್ತು ಎದ್ದು ನಿಲ್ಲಲಿಕ್ಕೆ ಸಹಾಯ ಮಾಡಿದ್ದಾರೆ. ಅದೇ ರೀತಿ ಈ ವರ್ಷ ಕೂಡ ನಾವು ಬೇರೆ ಬೇರೆ ಬ್ಯಾಂಕಲ್ಲಿ ಮತ್ತೆ ಪ್ರಯತ್ನ ಮಾಡಿದ್ವಿ. ನಾವು ಸ್ವಲ್ಪ ಜಯಕರ್ ಶೆಟ್ಟಿಯವರ ಬ್ಯಾಂಕಿದ್ದು ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ, ನ್ಯಾಷನಲೈಸ್ಡ್ ಬ್ಯಾಂಕಲ್ಲಿ ಪ್ರಯತ್ನ ಮಾಡೋಣ ಅಂತಲ್ಲಿ ತುಂಬ ಪ್ರಯತ್ನ ಮಾಡಿದ್ವಿ. ನಾನು, ಉಮೇಶ್ ರಾಯರವರು ಒಂದು 3 ತಿಂಗಳಷ್ಟು ಕಾಲ ಬೇರೆ ಬೇರೆ ಬ್ಯಾಂಕ್ ಅಲಿದಾಡಿ ಕೊನೆಗೂ ನಾವು ತಲುಪಿದ್ದು ಬಡಗಬೆಟ್ಟು ಬ್ಯಾಂಕಿಗೆ. ಈ ವರ್ಷ ಕೂಡ ಹಿಂದೆ ಮುಂದೆ ನೋಡದೆ ಮತ್ತೆ 10 ಕೋಟಿ ರೂಪಾಯಿ ಸಾಲವನ್ನು ಕೊಟ್ಟಿದ್ದಾರೆ. ಸೊ ಹೀಗೆ ಒಟ್ಟು ಸಮಾಜದಲ್ಲಿರುವಂಥ ಎಲ್ಲ ಬಂಧುಗಳ ಒಂದು ಸಹಕಾರದಿಂದ, ಆಶೀರ್ವಾದದಿಂದ ಈ ಸಂಸ್ಥೆ ಎದ್ದು ನಿಂತಿದೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಮತ್ತು ತುಂಬ ಸಂತೋಷ ಆಗ್ತಾ ಇದೆ. ಆ ಕಾರಣಕ್ಕೆ ನಾನು ಇಲ್ಲಿ ಉಲ್ಲೇಖ ಮಾಡಿದೆ ಮತ್ತು ಭಗವಂತನ ಅನುಗ್ರಹವನ್ನು ಕೂಡ ಉಲ್ಲೇಖ ಮಾಡಲೇಬೇಕು. ಇಲ್ಲಿ ಈ ಹಾಸ್ಟೆಲ್ ಇವತ್ತೇನು ನಮ್ಮ ಸ್ವಾಮೀಜಿಯವರು ಮತ್ತು ಮೋಹನ್ ದೇವ್ ಆಳ್ವಾರವರು ಏನು ಉದ್ಘಾಟನೆ ಮಾಡಿದರು, ಡಾಕ್ಟರ್ ಜೀವರಾಜ್ ಆಳ್ವ ಬ್ಲಾಕ್, 1-2 ತಿಂಗಳ ಹಿಂದೆ ಬಂದು ನೋಡಿದರೆ ಏನೇನು ಕೆಲಸಗಳಾಗಿರಲಿಲ್ಲ. ಬಹಳ ಒಂದು ರೀತಿ ನನ್ನ ಮಾನಸಿಕತೆ ಹೇಗಿತ್ತು ಅಂತ ಹೇಳಿದ್ರೆ, ಎಲ್ಲೂ ನಾನು ಡಿಪ್ರೆಷನ್ಗೆ ಹೋಗಿಬಿಡ್ತೇನೆ ಅನ್ನುವಂಥ ಒಂದು ಭಯ ಕೂಡ ನನ್ನನ್ನು ಕಾಡ್ತಾ ಇತ್ತು. ಆದರೆ ಇನ್ನೊಂದು ಮೂಲೆಯಲ್ಲಿ ಇಲ್ಲ, ಇಷ್ಟೆಲ್ಲ ಮಾಡಿರುವಂಥದ್ದು ಭಗವಂತನ ಅನುಗ್ರಹನೇ. ಹಾಗಾಗಿ ಈ ಹಾಸ್ಟೆಲ್ ಕೂಡ ಭಗವಂತನ ಅನುಗ್ರಹದಿಂದ ಆಗ್ತದೆ ಅನ್ನುವಂತಹ ವಿಶ್ವಾಸದೊಂದಿಗೆ ನಾವು ಮುಂದುವರಿದ್ವಿ. ಮೊನ್ನೆ ಒಂದು 300 ಮಕ್ಕಳನ್ನು ಹಾಕುವಷ್ಟು ಕೆಲಸಗಳು ಫಿನಿಷ್ ಆಗಿದೆ. ಸಣ್ಣ ಪುಟ್ಟ ಕೆಲಸಗಳು ಮಾತ್ರ ಬಾಕಿ ಇದೆ.
ಅದು ಇನ್ನೇನು ಒಂದು 2 ವಾರದಲ್ಲಿ ಪೂರ್ತಿ ಬಿಲ್ಡಿಂಗ್ ರೆಡಿ ಆಗ್ತದೆ. ಹಾಗೆ ಭಗವಂತನ ಒಂದು ಬಹಳ ದೊಡ್ಡ ಅನುಗ್ರಹ ಮತ್ತು ನಮ್ಮ ಕುಟುಂಬದ ಹಿರಿಯರ, ನನ್ನ ತಂದೆ ಇರ್ಬೋದು, ನನ್ನ ಮಾವನವರುಗಳಿರ್ಬೋದು, ಅಥವಾ ನನ್ನ ಅಜ್ಜಂದ್ರಿರ್ಬೋದು, ವಿಶೇಷವಾಗಿ ಸಾಣೂರುಗುತ್ತು ಪಟೇಲರಾಗಿದ್ದಂತಹ ಮುದ್ದಣ್ಣ ಶೆಟ್ಟಿ ಅವರ ಒಂದು ಆಶೀರ್ವಾದ ಈ ಜಾಗದ ಮೇಲೆ ಇದೆ ಎನ್ನುವಂತಹ ಒಂದು ಬಹಳ ದೊಡ್ಡ ವಿಶ್ವಾಸ ನನ್ನ ಮನಸ್ಸಲ್ಲಿದೆ. ಅದು ಈ ಜಾಗಕ್ಕೆ ಬಂದವರ ಎಲ್ಲರದ್ದು ಅಭಿಪ್ರಾಯ ಇದೆ. ಇಲ್ಲಿ ಬಂದ ತಕ್ಷಣ ಏನೋ ಒಂದು ಶಕ್ತಿ ಗೋಚರ ಆಗುತ್ತೆ, ಸ್ವಲ್ಪ ತುಂಬ ಹೊತ್ತು ಇಲ್ಲಿ ನಿಂತ್ಕೊಂಡು ಬಿಡೋಣ ಅಂತ ಅನಿಸುತ್ತೆ. ಎಲ್ಲರದ್ದು ಅಭಿಪ್ರಾಯ ಇದೆ. ಯಾರು ಕೂಡ ಅವಸರವಾಗಿ ವಾಪಸ್ ಹೋದಂಥ ಉದಾಹರಣೆಗಳೇ ಇಲ್ಲ. ಸೊ ಆ ರೀತಿಯ ಒಂದು ಶಕ್ತಿ ಈ ಜಾಗದಲ್ಲಿದೆ. ಹಾಗಾಗಿ ಮತ್ತೊಮ್ಮೆ ಇದೆಲ್ಲ ದೇವರ ಅನುಗ್ರಹ, ಗುರುಹಿಯರ ಅನುಗ್ರಹವನ್ನು ನಾನು ಇಲ್ಲಿ ನೆನಪಿಸಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಜೊತೆಗೆ ನಮಗೆ ಕಳೆದ ವರ್ಷ ಅಡ್ಮಿಷನ್ ಮಾಡಿದಂಥ ವಿದ್ಯಾರ್ಥಿಗಳ ಪೋಷಕರು ಬಹುಶಃ ಜನವರಿಯಲ್ಲಿ ಬಂದಾಗ ಏನೇನೂ ಇರಲಿಲ್ಲ, ಖಾಲಿ ಸ್ಟ್ರಕ್ಚರ್ ಮಾತ್ರ ಇತ್ತು. ಆದರೂ ನಮ್ಮ ಮೇಲೆ ಭರವಸೆ ಇಟ್ಕೊಂಡು ಈ ವಿದ್ಯಾಸಂಸ್ಥೆಗೆ ತಮ್ಮ ಮಕ್ಕಳನ್ನು ಸೇರ್ಪಡೆ ಮಾಡಿ, ಅಂದರೆ ಆ ಸಂದರ್ಭದಲ್ಲಿ ಅಡ್ಮಿಷನ್ ಮಾಡಿರುವಂಥದ್ದು ಬಹಳ ದೊಡ್ಡ ಒಂದು ರಿಸ್ಕ್. ಅದು ನಾವು ಪ್ರಾರಂಭ ಮಾಡುವಾಗ ನಮಗೆ CBSE ಅಫಿಲಿಯೇಷನ್ ಸಿಕ್ಕಿರಲಿಲ್ಲ, PUC ಬೋರ್ಡಿದ್ದು ಪರ್ಮಿಷನ್ ಸಿಕ್ಕಿರಲಿಲ್ಲ. ಇದೆಲ್ಲದನ್ನು ಮೀರಿ ನಮ್ಮ ಮೇಲೆ ವಿಶ್ವಾಸ ಇಟ್ಟು ಅಷ್ಟೂ ಜನ ಪೇರೆಂಟ್ಸ್ ಅವರ ಮಕ್ಕಳನ್ನು ಅಡ್ಮಿಷನ್ ಮಾಡಿ ಈ ಸಂಸ್ಥೆಯನ್ನು ಎತ್ತಿ ನಿಲ್ಲಿಸುವಲ್ಲಿ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಅದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ಮರಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಅದೇ ರೀತಿ ಬೇರೆ ಬೇರೆ ಮಾಧ್ಯಮಗಳು, ಅದು ಡಿಜಿಟಲ್ ಮಾಧ್ಯಮ ಇರ್ಬೋದು, ಅಥವಾ ನಮ್ಮ ಪ್ರಿಂಟ್ ಮೀಡಿಯಾ ಇರ್ಬೋದು, ಅಥವಾ ಎಲೆಕ್ಟ್ರಾನಿಕ್ ಮಾಧ್ಯಮದ ಮಿತ್ರರಿರ್ಬೋದು, ಎಲ್ಲರೂ ಕೂಡ ಅತ್ಯಂತ ಪ್ರೀತಿಯಿಂದ ಸಹಕಾರ ಕೊಟ್ಟಿದ್ದಾರೆ. ಒಟ್ಟಾರೆ ದೇವಿಪ್ರಸಾದ್ ಶೆಟ್ಟಿ ಅವರು ಏನೋ ಕಷ್ಟಪಡ್ತಾ ಇದ್ದಾರೆ, ಅವರಿಗೆ ನಾವೆಲ್ಲರೂ ಕೂಡ ಸಹಕಾರ ಕೊಡಬೇಕನ್ನುವಂತಹ ಭಾವನೆಯಿಂದ ಎಲ್ಲರೂ ಸಹಕಾರ ಕೊಟ್ಕೊಂಡು ಇಂತಹ ಒಂದು ಸಂಸ್ಥೆ ಮೂಡಿ ಬಂದಿದೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಇವತ್ತು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಸುಮಾರು 790ರಷ್ಟು ವಿದ್ಯಾರ್ಥಿಗಳು ಈಗ ಓದ್ತಾ ಇದ್ದಾರೆ ಅನ್ನೋದನ್ನು ಹೇಳೋದಕ್ಕೆ ಅತ್ಯಂತ ಹೆಮ್ಮೆ ಮತ್ತು ಸಂತೋಷ ಆಗ್ತಾ ಇದೆ. ಇವತ್ತು ಅಧಿಕೃತವಾಗಿ ನಾವು ಶಾಲಾರಂಭವನ್ನು ಮಾಡ್ತಾ ಇದ್ದೇವೆ. ಕಳೆದ ವರ್ಷ ನಮ್ಮ ಫಸ್ಟ್ ಬ್ಯಾಚ್ನ SSLC ಮಕ್ಕಳು ತಮ್ಮ SSLC ಶಿಕ್ಷಣವನ್ನು ಮುಗಿಸ್ಕೊಂಡು ಹೊರಗಡೆ ಹೋದರು. SSLCಗೆ ಅಡ್ಮಿಷನ್ ಮಾಡುವಾಗ ಕಳೆದ ವರ್ಷ ಫಸ್ಟ್ ಸ್ಟ್ಯಾಂಡರ್ಡಿಂದ ಫಸ್ಟ್ ಇಯರ್ PUC ವರೆಗೆ ಎಲ್ಲ ಕ್ಲಾಸ್ಗಳಿಗೆ ನಾವು ಅಡ್ಮಿಷನ್ ಮಾಡಿದ್ವಿ. ಅದರಲ್ಲಿ SSLC ಕೂಡ ನಾವು ಅಡ್ಮಿಷನ್ ಮಾಡಿದ್ವಿ. ಅಡ್ಮಿಷನ್ ಮಾಡುವಾಗ ಯಾವ ಮಾರ್ಕ್ಸ್ ತೊಗೊಂಡು ಬಂದಿದ್ದಾರೆ ಅನ್ನೋದನ್ನು ಕೂಡ ನಾವು ಗಮನಿಸಿರಲಿಲ್ಲ. ಎಲ್ಲರ ಒಟ್ಟು ನಮಗೆ ವಿ ನೀಡೆಡ್ ದಿ ನಂಬರ್, ನಮಗೆ ಆವಾಗ ನಂಬರ್ಸ್ ಬೇಕಿತ್ತು ಈ ವಿದ್ಯಾಸಂಸ್ಥೆಗೆ. ಹಾಗಾಗಿ ಎಲ್ಲರನ್ನು ನಾವು ತಗೊಂಡಿದ್ವಿ. ಆದರೆ ದೇವರ ದಯದಿಂದ ಮತ್ತು ನಮ್ಮ ಶಿಕ್ಷಕರು, ನಮ್ಮ ಸಿಬ್ಬಂದಿಗಳು, ನಮ್ಮ ವಾರ್ಡನ್ರುಗಳು, ನಮ್ಮ ಟೀಮ್ ಇವರೆಲ್ಲರ ಪ್ರಯತ್ನದ ಫಲವಾಗಿ ಮತ್ತು ಪೋಷಕರೆಲ್ಲರ ಸಹಕಾರದ ಪರವಾಗಿ ನಾವು ಪ್ರಥಮ ಬ್ಯಾಚ್ನ SSLC ಪರೀಕ್ಷೆಯಲ್ಲಿ 100% ರಿಸಲ್ಟನ್ನು ಕೊಡೋದಕ್ಕೆ ನಮಗೆ ಸಾಧ್ಯ ಆಗಿದೆ ಅಂತ ಹೇಳೋದಕ್ಕೆ ಕೂಡ ಇಲ್ಲಿ ಉಲ್ಲೇಖ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಅದರಲ್ಲೂ ವಿಶೇಷವಾಗಿ ಕಡಿಮೆ ಅಂಕ ತಗೊಂಡು ಬಂದಂಥವ್ರು, ಉದಾಹರಣೆಗೆ ಒಂದು 34 ಅಂಕ ತಗೊಂಡು ಬೇರೆ ಶಾಲೆಯಿಂದ ಬಂದಂಥ ಒಬ್ಬ ಹುಡುಗ ಇಲ್ಲಿ ಬಂದು ಒಂದು 64ರಷ್ಟು ಅಂಕ ತಗೊಂಡ ಅಂತ ಹೇಳಿ ಕೂಡ ತುಂಬ ಸಂತೋಷ ಆಗುತ್ತೆ. ಅದೇ ರೀತಿ ಬೇರೆ ವಿದ್ಯಾಸಂಸ್ಥೆಯಲ್ಲಿ ಒಂದು 82ರಷ್ಟು ಅಂಕವನ್ನು ತಗೊಂಡು ಬಂದು ಇಲ್ಲಿ ಸುಮಾರು 96%ನಷ್ಟು ಅಂಕವನ್ನು ತಗೊಂಡ ಅಂತ ಹೇಳಿ ಕೂಡ ತುಂಬ ಸಂತೋಷ ಆಗ್ತಾ ಇದೆ. ಈ ರೀತಿ ನಿರಂತರವಾಗಿ ಒಳ್ಳೆಯ ಕೆಲಸ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ನಡೀತಾ ಇದೆ. ಆ ಕೆಲಸಗಳಲ್ಲಿ ನಮ್ಮ ಶಿಕ್ಷಕರು, ನಮ್ಮ ವಾರ್ಡನ್ರುಗಳು, ನಮ್ಮ ಅಡಿಗೆಯವರು, ನಮ್ಮ ಹೌಸ್ ಕೀಪಿಂಗ್ ಸಿಬ್ಬಂದಿಗಳಿರ್ಬೋದು, ನಮ್ಮ ಸೆಕ್ಯೂರಿಟಿ ಸಿಬ್ಬಂದಿಗಳಿರ್ಬೋದು, ಎಲ್ಲ ಸಿಬ್ಬಂದಿಗಳ ಒಂದು ದೊಡ್ಡ ಪ್ರಯತ್ನ ಇದೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತಾ ಇದೆ. ನಮ್ಮ ಶಿಕ್ಷಕರಿಂದ ಹಿಡಿದು ನಮ್ಮ ಎಲ್ಲ ನಾನ್ ಟೀಚಿಂಗ್ ಸಿಬ್ಬಂದಿಗಳಿರ್ಬೋದು, ಬೇರೆ ಎಲ್ಲ ಸಂಸ್ಥೆಗಳಲ್ಲಿ ದಿನಕ್ಕೆ 8 ಗಂಟೆಯಷ್ಟು ಕೆಲಸ ಮಾಡಿದರೆ ನಮ್ಮ ಸಂಸ್ಥೆಯ ಸಿಬ್ಬಂದಿಗಳು, ನಮ್ಮ ಟೀಚರ್ಸ್ ಅಥವಾ ಉಳಿದ ಸಿಬ್ಬಂದಿಗಳಿರ್ಬೋದು, ಎಲ್ಲರೂ ಕೂಡ ಕನಿಷ್ಠ 10ರಿಂದ 11 ಗಂಟೆಯಷ್ಟು ಕಾಲ ಈ ಸಂಸ್ಥೆಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ. ಆ ಕಾರಣದಿಂದಾಗಿ ಪ್ರಥಮ ವರ್ಷದಲ್ಲೇ ಇಂತಹ ಒಂದು ಒಳ್ಳೆಯ ಒಂದು ವಾತಾವರಣವನ್ನು ನಮಗೆ ಇಲ್ಲಿ ಕಲ್ಪಿಸಿಕೊಳ್ಳೋದಕ್ಕೆ ನಮಗೆ ಸಾಧ್ಯ ಆಗಿದೆ. ಶಿಕ್ಷಣದ ಜೊತೆಗೆ ಮಕ್ಕಳಿಗೆ ಒಂದು ಸಾಂಸ್ಕೃತಿಕವಾದಂತಹ ಜಾಗೃತಿಯನ್ನು ಮೂಡಿಸಬೇಕು, ಒಂದು ಕ್ರೀಡಾ ಆಸಕ್ತಿಯನ್ನು ಮೂಡಿಸಬೇಕು ಅನ್ನೋ ದೃಷ್ಟಿಯಿಂದ ಕೂಡ ನಾವು ನಿರಂತರವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ವಿಶಾಲವಾದಂತಹ 2 ಮೈದಾನಗಳು, ಒಂದು ಇಲ್ಲಿ ಪಕ್ಕದಲ್ಲಿ ಕಾಣುವಂತಹ ಮೈದಾನ, ಇನ್ನೊಂದು ನಮ್ಮ ಸಂಬಂಧಿಕರ, ನಮ್ಮ ಕುಟುಂಬಿಕರ ಜಾಗ, ನಮ್ಮ ತಾಯಿಯ ತಂಗಿಯಾದಂತಹ ಸುಗುಣ ಶೆಟ್ಟಿಯವರ ಮಕ್ಕಳು ಉಪಯೋಗಿಸ್ಕೊಳ್ಳಿ ಅಂತ ಕೊಟ್ಟಿರುವಂತಹ ಒಂದು ಬಹಳ ದೊಡ್ಡ ಒಂದು ಮೈದಾನ. ಅಲ್ಲಿ ಫುಟ್ಬಾಲ್, ಹಾಕಿ ಅಂತಹ ಕ್ರೀಡೆಗಳು, ಸ್ವಿಮ್ಮಿಂಗ್ ಪೂಲ್ ಈಗ ರೆಡಿ ಆಗ್ತಾ ಇದೆ, ಇನ್ನೊಂದು 2 ತಿಂಗಳಲ್ಲಿ ಖಂಡಿತ ರೆಡಿ ಆಗುತ್ತೆ. ಬಾಸ್ಕೆಟ್ಬಾಲ್ ಕೋರ್ಟ್ ರೆಡಿ ಮಾಡಿದ್ದೀವಿ, ಶಟಲ್ ಬ್ಯಾಡ್ಮಿಂಟನ್ ಇದು ಕೋರ್ಟ್ ರೆಡಿ ಮಾಡಿದ್ದೀವಿ. ಇದೆಲ್ಲವನ್ನು ಕೂಡ ಮಾಡ್ತಾ ಇದ್ದೀವಿ. ಮಕ್ಕಳು ಇದರ ಸದುಪಯೋಗವನ್ನು ಮಾಡ್ತಾ ಇದ್ದಾರೆ. ಸಂಜೆ ಕಾಲದಲ್ಲಿ ಒಂದು 5 ಗಂಟೆಗೆ ಈ ಕ್ಯಾಂಪಸ್ಸಿಗೆ ಬಂದರೆ ಅತ್ಯಂತ ಒಂದು ಉಲ್ಲಾಸವನ್ನು ನೀಡುವಂತಹ ಮತ್ತು ಮನಸ್ಸಿಗೆ ಮುದವನ್ನು ನೀಡುವಂತಹ ವಾತಾವರಣವನ್ನು ಈ ಕ್ಯಾಂಪಸ್ನಲ್ಲಿ ನಾವು ಕಾಣಬಹುದು. ಇವತ್ತು ಶಿಕ್ಷಣ ಅಂತ ಹೇಳಿದರೆ ಕೇವಲ 4 ಗೋಡೆಗೆ ಸೀಮಿತ ಆಗಿದೆ, ಕೇವಲ ಇನ್ಫಾರ್ಮೇಷನ್ ಅನ್ನುವಂತಹ ಒಂದು ಪರಿಸ್ಥಿತಿ ಇವತ್ತು ಬಂದು ಮುಟ್ಟಿದೆ. ಬಟ್ ಅದನ್ನು ಹೊರತುಪಡಿಸಿ, ಅದನ್ನು ಮೀರಿ
ಒಂದು ಸರ್ವಾಂಗೀಣವಾಗಿರುವಂತಹ ಮತ್ತು ಸಮಗ್ರವಾಗಿರುವಂತಹ ನಾಲೆಡ್ಜ್ ಮತ್ತು ಸಮಗ್ರವಾಗಿರುವಂತಹ ವ್ಯಕ್ತಿತ್ವದ ವಿಕಸನದ ಒಂದು ಪರಿಸ್ಥಿತಿಯನ್ನು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ನಿರ್ಮಾಣ ಮಾಡಬೇಕನ್ನುವಂಥ ಕಲ್ಪನೆಯಿಂದ ನಾವು ಈ ವಿದ್ಯಾಸಂಸ್ಥೆಯನ್ನು ನಡೆಸ್ತಾ ಇದ್ದೇವೆ. ಜೊತೆಗೆ ನನ್ನ ಒಂದು ಏಕೈಕ ಆಸೆ ಅಂತ ಹೇಳಿದರೆ, ಇಲ್ಲಿಗೆ ಒಂದು ಫಸ್ಟ್ ಸ್ಟ್ಯಾಂಡರ್ಡಿಗೆ ಸೇರಿಕೊಂಡು ಒಂದು PUCಯನ್ನು ಮುಗಿಸ್ಕೊಂಡು ಹೋಗುವಂಥ ಒಬ್ಬ ವಿದ್ಯಾರ್ಥಿ ಇಲ್ಲಿಂದ ಹೊರಗಡೆ ಹೋಗುವಾಗ ಒಂದು ಸೈನಿಕನ ಮಾನಸಿಕತೆಯೊಂದಿಗೆ ಹೋಗಬೇಕನ್ನುವಂಥದ್ದು ನಮ್ಮ ಕನಸಿರುವಂಥದ್ದು. ಆ ಸೈನಿಕನಲ್ಲಿರುವಂತಹ ಆತ್ಮವಿಶ್ವಾಸ, ಸೈನಿಕನಲ್ಲಿರುವಂತಹ ಧೈರ್ಯ, ಸೈನಿಕನಲ್ಲಿರುವಂತಹ ಶಿಸ್ತು ಮತ್ತು ಸೈನಿಕನಲ್ಲಿರುವಂತಹ ದೇಶಭಕ್ತಿ, ಇದು ನಮ್ಮ ವಿದ್ಯಾರ್ಥಿಗಳಿಗೆ ಬರಬೇಕು. ಎಷ್ಟು ಮಾರ್ಕ್ಸ್ ತಗೊಳ್ತಾರೋ ಅಷ್ಟೇ ತೂಕದಷ್ಟು ವ್ಯಕ್ತಿತ್ವವನ್ನು ಕೂಡ ಅರಳಿಸಿಕೊಂಡು ಹೋಗಬೇಕನ್ನುವಂತಹ ಕಲ್ಪನೆಯೊಂದಿಗೆ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಮೆರಿಟ್ ಸ್ಕಾಲರ್ಶಿಪ್ಪನ್ನು ಕೂಡ ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ದೇವೆ. ಕಳೆದ ವರ್ಷ ಕೂಡ ಸುಮಾರು 1.25 ಕೋಟಿಯಷ್ಟು ಮೊತ್ತದ ಸ್ಕಾಲರ್ಶಿಪ್ಪನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದೇವೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗುತ್ತೆ. ಸಾಣೂರಿನ ವಿದ್ಯಾರ್ಥಿಗಳಿಗೆ ಉಳಿದ ಜಿಲ್ಲೆಯ ಬೇರೆ ವಿದ್ಯಾರ್ಥಿಗಳಿಗಿಂತ ಸುಮಾರು 40% ಕಡಿಮೆ ಶುಲ್ಕವನ್ನು ಕೂಡ ನಾವು ನಿಗದಿ ಮಾಡಿದ್ದೇವೆ. ಜೊತೆಗೆ ವಿಶೇಷವಾಗಿ ಈ ವರ್ಷ ಕೂಡ ಸುಮಾರು 1 ಕೋಟಿಯಷ್ಟು ಮೊತ್ತದ ಒಂದು ಸ್ಕಾಲರ್ಶಿಪ್ಪನ್ನು ಕೂಡ ಕೊಟ್ಟಿದ್ದೇವೆ ಅಂತ ನಮಗೆ ತುಂಬ ಹೆಮ್ಮೆ ಆಗ್ತದೆ. ವಿಶೇಷವಾಗಿ ನಮ್ಮ ಮೋಹನ್ ದೇವ್ ಆಳುವವರು ಕಳೆದ ಬಾರಿ ನನಗೆ ಡಾಕ್ಟರ್ ಮೋಹನ್ ಆಳು ಅವರ ಆಫೀಸಲ್ಲಿ ಕೊಟ್ಟರು. ತಕ್ಷಣ ನನ್ನನ್ನು ನೋಡಿ 5 ಲಕ್ಷ ರೂಪಾಯಿಗಳ ಚೆಕ್ಕನ್ನು ತಕ್ಷಣ ನನಗೆ ಬರೆದು ಕೊಟ್ಟರು. ನೋಡು, ನಿನ್ನ ತಾಯಿಯಾದಂತಹ ಸೇಸಿ ನನಗೆ ಅತ್ಯಂತ ಪ್ರೀತಿಯ ತಂಗಿ, ಅವಳ ಹೆಸರಲ್ಲಿ ನೀನು ಇದನ್ನು ಬ್ಯಾಂಕಲ್ಲಿ ಇಡಬೇಕು ಮತ್ತು ಆ ಹೆಸರಲ್ಲಿ ಪ್ರತಿ ವರ್ಷ ಒಳ್ಳೆಯ ಸಾಧನೆಯನ್ನು ಮಾಡಿದಂಥ ವಿದ್ಯಾರ್ಥಿಗಳಿಗೆ ಒಂದು ಸ್ಕಾಲರ್ಶಿಪ್ಪನ್ನು ಕೊಡಬೇಕನ್ನುವಂಥ ಹೆಸರಲ್ಲಿ ನಮಗೆ ದೊಡ್ಡ ಆಶೀರ್ವಾದವನ್ನು ಮಾಡಿದ್ದಾರೆ. ಮೋಹನ್ ದೇವ್ ಆಳುವವರು ಮತ್ತು ಅವರ ಶ್ರೀಮತಿ ಆದಂತಹ ಡಾಕ್ಟರ್ ಶೈಲಜಾ ಆಳುವವರು ಇವತ್ತು ನಮ್ಮ ಜೊತೆ ಇರುವಂಥದ್ದು ನಮ್ಮ ಪಾಲಿಗೆ ದೊಡ್ಡ ಹೆಮ್ಮೆ ಮತ್ತು ನಮ್ಮ ಸೌಭಾಗ್ಯ ಅಂತ ನಾನು ಭಾವಿಸಿದ್ದೇನೆ. ನಮ್ಮ ಅಜ್ಜನ ತಮ್ಮ ಆದಂತಹ ಡಾಕ್ಟರ್ ನಾಗಪ್ಪ ಆಳುವವರು ನಮ್ಮೆಲ್ಲರನ್ನೂ ಕೂಡ ಅತ್ಯಂತ ಪ್ರೀತಿಯಿಂದ ನಡೆಸ್ಕೊಂಡಂಥವರು. ಅವರ ಹಿರಿಯ ಮಗ ಮೋಹನ್ ದೇವ್ ಆಳುವವರು ಒಬ್ಬ ಮಂತ್ರಿಯ ಮಗನಾಗಿದ್ದರೂ ಕೂಡ ಯಾವುದೇ ಒಂದು ರೀತಿಯ ಐಷಾರಾಮಿ ಜೀವನವನ್ನು ನಡೆಸುವಂತಹ ಗೋಜಿಗೆ ಹೋಗದೆ ತನ್ನ ಕಾಲೇಜು ಜೀವನ ಮುಗಿದ ತಕ್ಷಣ ನಿರಂತರವಾಗಿ ಅಶಕ್ತರ, ದೀನರ, ದಲಿತರ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡು ಈ ಕ್ಷಣದವರೆಗೂ ಕೂಡ 10 ಸಂಘಟನೆಗಳಲ್ಲಿ, ಸಂಘ ಸಂಸ್ಥೆಗಳಲ್ಲಿ ತೊಡಗಿಸ್ಕೊಂಡು ನಿರಂತರವಾದಂತಹ ಸೇವೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ನನಗೆ ಆಶ್ಚರ್ಯ ಆಯಿತು. ಮೊನ್ನೆ ಮಂಗಳೂರಿನ ಬಂಟರ ಸಂಘಕ್ಕೆ ತಾನು ಜೀವಮಾನ ಇಡೀ ಸಣ್ಣದಾಗಿ ಸಂಪಾದನೆ ಮಾಡಿದಂತಹ, ತಾನು ಮತ್ತು ತನ್ನ ಶ್ರೀಮತಿಯವರು ಸಂಪಾದನೆ ಮಾಡಿದಂತಹ ಸುಮಾರು 1.5 ಕೋಟಿಯಷ್ಟು ಮೊತ್ತವನ್ನು ಆ ಸಂಘಕ್ಕೆ ಕೊಟ್ಟು ಸಮಾಜಕ್ಕೆ ಸಹಕಾರ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಹಳ ದೊಡ್ಡ ದಾನವನ್ನು ಕೂಡ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಅಂತಹ ಒಬ್ಬ ದೇವತಾ ಸದೃಶವಾಗಿರುವಂತಹ ದಂಪತಿಗಳು ನಮ್ಮ ಜೊತೆ ಇರುವಂಥದ್ದು ನನ್ನ ಪಾಲಿನ ಸೌಭಾಗ್ಯ ಅಂತ ನಾನು ಭಾವಿಸಿದ್ದೇನೆ. ಎಲ್ಲ ಹಿರಿಯರು ಕೂಡ ಇವತ್ತು ಅವರ ಎಲ್ಲ ಕೆಲಸಗಳ ನಡುವೆ ಬಂದು ನಮ್ಮ ಜೊತೆ ಇದ್ದಾರೆ. ಎಲ್ಲರಿಗೂ ಕೂಡ ನನ್ನ ಪ್ರೀತಿಯ ಒಂದು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ MK ಸೂರತ್ ಕುಮಾರ್ ವಕೀಲರು ಮತ್ತು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರುವಂಥವರು ಶ್ರೀಯುತ MK ಸೂರತ್ ಕುಮಾರ್ ನಮ್ಮ ಜೊತೆ ಇದ್ದಾರೆ. ಅವರ ಉಪಸ್ಥಿತಿಯನ್ನು ಕೂಡ ನಾನು ಇಲ್ಲಿ ಗೌರವಿಸ್ತಾ ಇದ್ದೇನೆ. ಅದೇ ರೀತಿ ಅನೇಕ ಹಿರಿಯರು ಬಲಿಪುರಿದ್ದಾರೆ. ಎಲ್ಲರ ಹೆಸರುಗಳನ್ನು ಉಲ್ಲೇಖ ಮಾಡಲಿಕ್ಕೆ ಹೋಗೋದಿಲ್ಲ ನಾನು. ತುಂಬ ಜನ ಹಿರಿಯರು, ನಮ್ಮ ಅಣ್ಣದ ನಮ್ಮ ಸಂಸ್ಥೆಯ ಅಡ್ವೈಸರಿ ಬೋರ್ಡ್ ಮೆಂಬರ್ ಆಗಿರುವಂತಹ ಪ್ರದೀಪ್ ನಾಯ್ಕ್ ಅವರಿದ್ದಾರೆ. ಅವರ ಉಪಸ್ಥಿತಿಯನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡ್ತೇನೆ. ಎಲ್ಲರನ್ನೂ ಈ ಸಭೆಗೆ ಮತ್ತೊಮ್ಮೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿಕೊಂಡು ನನ್ನ ಈ ಪ್ರಾಸ್ತಾವಿಕ ಭಾಷಣವನ್ನು ನಾನು ನಿಲ್ಲಿಸ್ತೇನೆ. ಜೈ ಹಿಂದ್.